ನೀವು ಒಳ್ಳೆ ಮನೆ ಕಟ್ಟಿರಿ, ಒಳ್ಳೆ ಕಾರ್ ತಗೊಳ್ರಿ, ಫ್ಲೈಟಾಗಿ ಹೋಗ್ರಿ, ಯಾತ್ರೆ ಹೋಗ್ರಿ, ಬೇಡ ಅನ್ನಲ್ಲ. ಊಟ ಮಾತ್ರ ಬದಲಾವಣೆ ಮಾಡಬೇಡ್ರಿ. ಊಟದಿಂದನೇ ಇವತ್ತು ನಮಗೆ ಸಾವು ಕಟ್ಟಿಟ್ಟ ಬುತ್ತಿ ಆಗಿರೋದು. ಎಲ್ಲೋರಲ್ಲಿ ಪಾಪ 8ನೇ ಕ್ಲಾಸ್ 9ನೇ ಕ್ಲಾಸ್ ಓದೋ ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗ್ತವೆ. ಯಾಕಾಗ್ತವೆ? ಪೆಟ್ರೋಲಿಯಂ ಪ್ರಾಡಕ್ಟ್ ಆಯಿಲ್ ತಿಂತಾರೋದು ನಾವು 80%. ನೀವು ಸ್ವಂತ ಮಾಡಿಸಿ ತಿನ್ನಿರಿ. ನಿಮಗೆ ಶಕ್ತಿ ಇದ್ದರೆ ತುಪ್ಪ ತಿನ್ನಿರಿ, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ತಿನ್ನಿರಿ, ಇಲ್ಲಾಂದರೆ ಕಡಲೆಕಾಯಿ ಎಣ್ಣೆ ನೀವು ಮಿಲ್ಲಲ್ಲಿ ಮಾಡಿಸಿ ತಿನ್ನಬೇಕು. ಆ ಎಣ್ಣೆನ ಚೇಂಜ್ ಮಾಡಬೇಕು. ಚಿಕ್ಕ ಬಾಯ್ಲರು, ನಾವು ರೈತರು ಬೆಳಿತೀವಿ, ಆಸ್ಟ್ರೋಜನ್ ಇಂಜೆಕ್ಷನ್ ಹಾಕ್ತಾರೆ. ಅದಕ್ಕೆ ಅದು ಯಾವ ರೀತಿ ಬಿದ್ದೋಗ್ತದೋ ನಾವು ಹಂಗೆ ಬಿದ್ದೋಗ್ತಾ ಇದ್ದೀವಿ. ಚಿಕ್ಕ ಬಾಯ್ಲರು, ಎಣ್ಣೆ, ಸಕ್ಕರೆ, ಮೈದಾ 3 ಬಿಟ್ಟರೆ 25 ವರ್ಷ ನೀವು ಮುಂದಕ್ಕೆ ಹೋಗ್ತೀರಿ. ಸಕ್ಕರೆ ಬದಲು ಬೆಲ್ಲ ತಿನ್ನಿ, ನಾವು ತಿನ್ನಬೇಡ ಅಂತ ಹೇಳಿಲ್ಲ. ನಮ್ಮಲ್ಲಿ ನೋಡಿ ಉರುಳಿ, ಹುಣಸೆ ಹಣ್ಣು ತಿನ್ನಿ, ಟಮಾಟ ನೋಡಿ ಏನು ಗತಿ ಬಂದಿದೆಯೋ. ಅದಕ್ಕೆ ಕೊರೋಜನ್ ನೋಡಿ, ಅದು ಆ ಟಮಾಟೊ ಇಲ್ಲದ್ರೆ ಹೆಣ್ಮಕ್ಳು ಅಡುಗೆನೇ ಮಾಡಲ್ಲ ಅಂತಾರೆ. ಗಂಡದ್ರ ಮೇಲೆ ಜಗಳ ಮಾಡ್ತಾರೆ, ಟಮಾಟ ಅಂತ. ಅದು ಹಣ್ಣು ಹೆಂಗಾಗ್ತದೋ ನಿಮ್ಮ ಲೈಫು ಹಂಗೆ ಹುಣ್ಣಾಗಿರ್ತದೆ. ಅದು ಹಣ್ಣು ನಿಮ್ಮ ಜೀವನ ಹುಣ್ಣಾಗಬೇಕಾ ಇಲ್ಲ ನೀವೆಲ್ಲ ಚೆನ್ನಾಗಿರ್ಬೇಕಾ ಆಲೋಚನೆ ಮಾಡಿರಿ ಸ್ನೇಹಿತರೆ. ನೋಡಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಹೂಕೋಸು, ಎಲೆಕೋಸು ತಿನ್ನಲೇಬಾರ್ದು. ಅದಕ್ಕೆ ಹೊಡಿತಕ್ಕಂಥ ಔಷಧಿ, ನಾನು ಪ್ರಯತ್ನ ಹೇಳ್ತಾ ಇದ್ದೀನಿ, ಅದಕ್ಕೆ ಹೊಡಿತಕ್ಕಂಥ ಔಷಧಿ ಯಾವುದಕ್ಕೂ ಹೊಡಿಯಲ್ಲ. ಅಂಥ ಒಂದು ಔಷಧಿ ಹೊಡಿತಕ್ಕಂಥದ್ದು ನೋಡಿ. ನಾಭೆಗಳ ಬಗ್ಗೆ ನಿಮ್ಗೆ ಹೇಳ್ತದೆ, ಅದನ್ನು ಉಪಯೋಗಿಸಿದ್ರೆ ನಿಮ್ಗೆ ಏನು ಬರುತ್ತೆ ಅಂತ. ಜಾಯಿಂಟ್ ಪೇನ್ಗಳು ಕಡಿಮೆ ಆಗ್ತದೆ, ಅಸಿಡಿಟಿ ಗ್ಯಾಸ್ಟ್ರಿಕ್ ಹೋಗ್ತದೆ, ಏನೋ ಒಕ್ಕಳಿಗೆ ಎಣ್ಣೆ ಹಾಕ್ಕೊಂಡ್ರೆ. ಕಣ್ಣಿನ ಸಮಸ್ಯೆ, ದೃಷ್ಟಿದೋಷ ಚೆನ್ನಾಗಿ ಕಾಣಿಸ್ತದೆ. ಋತುಚಕ್ರ ಸಮರ್ಪವಾಗಿರ್ತದೆ. ಕೆಲವು ಡೇಟೆಲ್ಲ ಸರಿಯಾಗಲ್ಲ, ಪರ್ಫೆಕ್ಟ್ ಋತುಚಕ್ರಕ್ಕೆ ಬರ್ತದೆ. ಒಂಟಿ ತಲೆನೋವು ಹೋಗ್ತದೆ ಅದನ್ನು ಉಪಯೋಗಿಸೋದ್ರಿಂದ. ಚರ್ಮ ಕುದಿ ಬೀಳು ತಡೀತದೆ. ಕೆಲವೊಂದು ವಯಸ್ಸಾಗೋದು ಅಜ್ಜರು ಹಿಂಗೆ ಹೇಳಿದ್ರೆ ಚರ್ಮ ಹಿಂಗೆ ಬರ್ತಾ ಇರ್ತದೆ. ನಾವು ಇದನ್ನು ಉಪಯೋಗಿಸಿದ್ರೆ ಅದು ಕುದಿ ಬೀಳ್ತದೆ. ತಲೆ ಒಟ್ಟು ನನಗೆ ಹಿಂಗಂದರೆ ಈ ಉಗುರು ತುಂಬ ಬರೋದು, ಜೊತೆಗೆ ರಕ್ತ ಬಂದ್ಬಿಡು ಗಿರಿ ಆ ತಲೆ ಒಟ್ಟು ಹೋಗ್ತದೆ. ಮುಖದ ಮೇಲೆ ಗುಳ್ಳೆ ನಿರೋಧಕ ಪಿಂಪಲ್ಸ್ ಹೋಗ್ತವೆ. ಎಲ್ಲ ಥರದ ಚರ್ಮದ ಕಾಯಿಲೆಯಲ್ಲಿ ಸಹಕಾರಿಯಾಗುತ್ತದೆ. ಎಲ್ಲ ಥರದ ಹೊಟ್ಟೆ ಸಮಸ್ಯೆಗಳಿಗೆ ಪರಿಹಾರವಾಗುತ್ತದೆ. ತುಟಿ ಒಣಗೋದು, ನನ್ನ ಮೊಮ್ಮಗನಿಗೆ ತುಟಿ ಒಣಗ್ತಾ ಇತ್ತು, ಈಗ ಏನಾಗಿದೆ ಅವನಿಗೆ? ಹಾಗೆ ಒಣಗಲ್ಲ. ಅವನು ಮಂಗಳೂರಾಗಿರೋದು ಮೊಮ್ಮಗನು. ತುಟಿ ಒಣಗೋಗ್ಬಿಡೋದು ಅವ್ನಿಗೆ. ಇವೆಲ್ಲನೂ ಯಾವಾಗೂ ಇದು ಅದೇ ನಮ್ಮ ರೇಖೆಯಲ್ಲಿ ಎದ್ದೇಳ್ತಾರೆ ನೋಡ ಮೇಲೆ, ಹಂಗೆ ಎದ್ದೇಳ್ತದ್ದು, ಅದು ವಾಸಿಯಾಗಿದೆ. ಒಂದನೇದು. ಎರಡನೇ ನೋಡಿದ್ದು ಅಶ್ವಗಂಧ ಇದೆ. ಈ ಅಶ್ವಗಂಧನ ಹಿಂದೆ ರಾಜ ಮಹಾರಾಜರು ಋಷಿ ಮಹರ್ಷಿಗಳು ತಿಂತಾಯಿದ್ರು. ಏನಪ್ಪ ಸಿನಣ್ಣ, ಅದು ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅದು ಅಶ್ವಗಂಧ ಅಂತ ಒಂದು ಮರ, ಆ ಬೇರಲ್ಲಿ ಮಾಡೋದು. ಜೇನುತುಪ್ಪ ಎಲ್ಲ ಮಿಕ್ಸ್ ಮಾಡ್ತಾರೆ. ಇದನ್ನು ತಗೊಳ್ಳೋದ್ರೆ ಏನಾಗ್ತದ್ರೆ, ಇದನ್ನು 30 ವರ್ಷ ಮೇಲ್ಪಟ್ಟವ್ರು ತಗೋಬೇಕು. BP ಥೈರಾಯ್ಡ್ ಸಮಸ್ಯೆಗೆ ಇದು ಪರಿಹಾರ ಆಗ್ತದೆ. ಜೊತೆ ಲೋ BP ಇರೋ ತಗೋಬಾರ್ದು. ಕಬ್ಬಿಣಾಂಶ ಹೆಚ್ಚಿಸ್ತದೆ, ಆ್ಯಂಟಿ ಏಜಿಂಗ್. ಇವಾಗ ನನಗೊಂದು 73 ವರ್ಷ ವಯಸ್ಸು ಅಂದ್ಕೊಳ್ಳಿ, ಇದನ್ನು ಕಂಟಿನ್ಯೂಸ್ ಆಗಿ ನಾನು ಯೂಸ್ ಮಾಡಿದ್ರೆ ಒಂದು 20 ವರ್ಷ ಹಿಂದಕ್ಕೆ ಬರ್ತದೆ. ಅಂದರೆ ಬಾಡಿ ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಆಗಿರ್ತದೆ. ಬೋನ್ಸ್ಗೆ ಸಹಾಯ ಮಾಡ್ತದೆ. ಈ ಮೂಳೆಗೆ ನೋವು ಇಲ್ಲ ಅಂತಂದಲ್ಲ, ಅದಕ್ಕೆ ಸಹಕಾರಿಯಾಗ್ತದೆ. ರೋಗ ನಿರೋಧಕ ಶಕ್ತಿ ಇದೆ. ತಾವರೆ ಗಿಡದ ಮೂಲಿಕೆಯಿಂದ ಮಾಡಿರ್ತಕ್ಕಂಥ ವಸ್ತು ಇದು. ಜೀರ್ಣಶಕ್ತಿ ವೃದ್ಧಿ ಆಗ್ತದೆ. ಹಸಿವೆ ಇಲ್ಲ, ನನಗೆ ಎದೆ ಮೇಲೆ ಉರಿತಾ ಇದ್ರೆ ಕುಡಿದು ನೋಡ್ರಿ, ರಾತ್ರಿ ಹೊತ್ತು ಬಿಸಿ ಹಾಲಲ್ಲಿ ಕುಡಿಬೇಕು. ನಾವು ಕಾಫಿ ಕುಡ್ದಂಗೆ ಒಂದು ಸ್ಪೂನ್ ಹಾಕ್ಕೊಂಡು ಬಿಸಿ ಹಾಲಲ್ಲಿ ಕುಡಿಬೇಕು. ಕುಡಿದ್ರೆ